ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್. ನೀವು ನೋಡ್ತಾ ಇರೋದು ರೊಟ್ಟಿ, ಆ, ಗಡ್ಸೊಪ್ಪು ಅಂದ್ರೆ ಆ, ಕಾಳುಗಳು ಹಾಕಿ ಮಾಡುವಂಥದ್ದು. ಆ, ಹಾಗೆ ಟೊಮೆಟೊ ಕಾಯಿಂದು ಚಟ್ನಿ ತರ ಪಲ್ಯ, ಹಾಗೆ ಮೆಂತ್ಯ ಸೊಪ್ಪು. ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆ ಇತ್ತೀಚೆಗೆ ನಾನು ಮಾರ್ನಿಂಗ್ 7 o'clock ಬ್ಲಡ್ ಟೆಸ್ಟ್ ಕೊಟ್ಟು 7:30 ಅಷ್ಟರಲ್ಲಿ ಹೋಟೆಲ್ಗೆ ಹೋದ್ವಿ. ಇದು ದಾವಣಗೆರೆಯಲ್ಲಿ ನಾನು ಮೊದಲನೇ ಬಾರಿಗೆ ಹೋಗ್ತಾ ಇರುವಂತ ಹೋಟೆಲ್ ಶಾಕಾಂಬರಿ ಅಂತ. ಹೋಟೆಲ್ ಹೆಸರು ಶಾಕಾಂಬರಿ. ವಿದ್ಯಾನಗರ್ಗೆ ಹೋಗುವಂತ ಮೇನ್ ರೋಡ್ ಅಲ್ಲಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇರುವಂತ ಹೋಟೆಲ್. ಸಸ್ಯಾಹಾರಿ, ಪ್ಯೂರ್ ವೆಜಿಟೇರಿಯನ್ ಆರ್ಗ್ಯಾನಿಕ್ ಹೋಟೆಲ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನಮ್ಗೆ. ನನ್ ಮಗ ಹೇಳ್ತಾ ಇದ್ದ, ಕರ್ಕೊಂಡು ಹೋಗಿರ್ಲಿಲ್ಲ. ಅವತ್ ನಾನೇ ಹೇಳ್ತಾ ಇದ್ದೆ ಯಾವ್ದೋ ಹೋಟೆಲ್ ಅಂತ. ಹೋಗೋಣ ಬಾ, ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಆಕ್ಚುಲಿ ನಾನು ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ವಿಡಿಯೋ ಮಾಡಿರೋದೇ ಅವ್ರಿಗೆ ಗೊತ್ತಿಲ್ಲ ಪಾಪ ಹೋಟೆಲ್ನವ್ರಿಗೆ. ಎಷ್ಟು ಸರಳವಾಗಿ, ಎಷ್ಟು ಕ್ಲೀನ್ ಆಗಿ, ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಖುಷಿ ಆಗತ್ತೆ. ವಾಶ್ ಬೇಸಿನ್ಸ್ ಆಗ್ಲಿ, ಸಿಟ್ಟಿಂಗ್ ಏರಿಯಾ, ಹಾಗೆ ಅಲ್ಲಲ್ಲಿ ಹಾಕಿರುವಂತ ಬೋರ್ಡ್ಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನಿನಗೆ ನೀನೆನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಕುವೆಂಪು ಅವರ ಸಾಲುಗಳನ್ನು ಕೂಡ ಬರ್ದಿದ್ದಾರೆ. ಫ್ರೆಶ್ ಏರ್, ಫ್ರೆಶ್ ಫುಡ್, ಫ್ರೆಶ್ ಮೂಡ್ ಅಂತೆ. ಹಾಗೆ ಇಲ್ಲಿ ಪಕ್ಷಿಗಳನ್ನ ಸಾಕಿದ್ದಾರೆ. ಲವ್ ಬರ್ಡ್ಸ್ ಇದೆ, ಒಂದಷ್ಟು ಹಲವಾರು ಪಕ್ಷಿಗಳಿದೆ ಇಲ್ಲಿ. ಆ ಇಷ್ಟೇ ಅಲ್ಲದೆ ಈ ಹೋಟೆಲ್ ಒಳಗಡೆ ಒಂದು ಮನೇನ ಹೋಟೆಲ್ ಮಾಡಿರೋದು. ಆ ಏನಂದ್ರೆ ಹೋಟೆಲ್ ಒಳಗಡೆನೆ ಕುತ್ಕೋಬೇಕಂತಿಲ್ಲ. ಇಲ್ಲಿ ನೋಡಿ, ಪರಿಸರದ ಮಧ್ಯನೂ ಕೂಡ ನಾವು ಕುತ್ಕೋಬಹುದು. ಲಂಚ್ ಅಲ್ಲಿ ಏನೇನ್ ಇರುತ್ತೆ ಅಂತ ನಂಗೆ ಏನೋ ಕರೆಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ನಾ ಹೋಗಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ. ಸಿಕ್ಕಾಪಟ್ಟೆ ಮಲ್ನಾಡ್ ಕಡುಬಿತ್ತು, ನಮ್ ಸೈಡು ಮೆಂತ್ಯ ಕಡುಬಿತ್ತು, ನೀರ್ ದೋಸೆ, ತುಪ್ಪದ ದೋಸೆ, ರವೆ ದೋಸೆ, ತಟ್ಟೆ ಇಡ್ಲಿ, ಗೀರೋಸ್ ದೋಸಾ, ವೆರೈಟೀಸ್ ಕೇಳಿ ಅಲ್ಲಿ ನೀರು ಬರುತ್ತೆ. ನನ್ ಮಗ ತಿಂತ ಶೂಟ್ ಮಾಡ್ತೀನಿ ಅಂತ, ಒಂಚೂರು ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಕೂತಿದ್ದ. ಹಾಗೆ ಏನ್ ಗೊತ್ತಾ, ಎಂಟ್ರ್ ಆಗ್ತಿದ್ದಂಗ್ಲೆ ಅಲ್ಲಿ ತುಳಸಿ ಕಟ್ಟೆ ಮುಂದೆ ಈಶ್ವರನ ರಿಂಗು ಇಟ್ಬಿಟ್ಟು ಪೂಜೆ ಮಾಡಿ ತೀರ್ಥ ಪ್ರಸಾದನ ಇಟ್ಟಿರ್ತಾರೆ. ಹಾಗೆ ಅಲ್ಲಿ ನೀವ್ ನೋಡ್ಬೋದು, ಅಗ್ನಿಹೋತ್ರ ಕೂಡ ಮಾಡಿದ್ದಾರೆ. ನಾನ್ ಕೇಳ್ದೆ, ಇಲ್ಲಿ ಯಾರಾದ್ರೂ ಭೇಟಿ ಆಗ್ಬೇಕು ಅಂತ ಪಾಪ ಅಲ್ಲಿ ಕ್ಯಾಶ್ ಅಲ್ಲಿ ಕೂತಿದ್ದಂತ ಹುಡುಗಿನ ಕೇಳ್ದೆ. ಓನರ್ ಇಲ್ಲಿಲ್ಲ ಮೇಡಮ್, ಶಿವಮೊಗ್ಗನೋ ಚಿಕ್ಕಮಂಗ್ಳೂರ್, ನಂಗೆ ಮರ್ತೋಯ್ತು, ಅಲ್ಲಿದ್ದಾರೆ ಅಂತ ಹೇಳಿದ್ರು. ಸರಿ, ಇದು ಯಾರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ. ಇಲ್ಲಿ ಮ್ಯಾನೇಜರ್ ಇದ್ದಾರೆ, ಆ ಪಕ್ಕದ ಊರಿಂದ ಬರ್ತಾರೆ ಮ್ಯಾನೇಜರ್ ಅಂದ್ರು. ಸರಿ ಅನ್ಕೊಂಡ್ ಸುಮ್ಮನೆ ಅದೇ. ಹಾಗೆ ಕೆಫೆಟೇರಿಯಾ ಎಂಟ್ರೆನ್ಸ್ ಅಲ್ಲಿ ಲೆಫ್ಟಿಗೆ ಹೋದ್ರೆ ಒಂದು ಕಾಫಿ ಸ್ಟೇಷನ್ ಇದೆ. ಅಲ್ಲಿ ನಿಮ್ಗೆ ಫಿಲ್ಟರ್ ಕಾಫಿ, ಟೀ ಅಲ್ಲಿ 10 ಹಲವಾರು ಟೀ, ಜೊತೆಗೆ ಎಲ್ಲಾ ವೆರೈಟಿ ಕಷಾಯಗಳಿದೆ. ಅಪ್ಪಪ್ಪ, ಎಷ್ಟು ಖುಷಿ ಆಯ್ತು ನಂಗೆ. ಇಷ್ಟು ದಿವಸ ಹೋಗಿಲ್ವಲ್ಲ ಅಂತ ಹೇಳಿ ಅಷ್ಟು ಬೇಜಾರಾಯ್ತು. ಹೋಗಿದ್ದಕ್ಕೆ ಒಂದ್ ಸಂತೋಷ. ಇಲ್ಲಿ ನೋಡಿ, ಕೈಯಲ್ಲೇ ಬಿಡಿಸಿರುವಂತ ಬಟ್ಟೆ ಮೇಲೆ ಬಿಡಿಸಿರುವಂತ ಪೇಂಟಿಂಗ್, ವಸುದೈವ ಕುಟುಂಬಕಂ ಅಂತ ಹೇಳಿ ಎಲ್ಲಾರು ಹೊಂದ್ಕೊಂಡ್ ಬಾಳೋಣ ಅನ್ನೋದೊಂದು ನಾನ್ ನೋಡಿ. ಹಾಗೆ ಎಲ್ರು ಅಷ್ಟು ನೀಟ್ ಆಗಿದ್ದಾರೆ. ಇದು ಕೌಂಟ್ರು. ಪಾಪ ಈ ಹುಡ್ಗಿಗೂ ಗೊತ್ತಿಲ್ಲ ನಾ ವಿಡಿಯೋ ಮಾಡ್ಕೊಳ್ತಿದ್ದೀನಿ, ನಾನು ಯೂಟ್ಯೂಬರ್, ಎಲ್ಲೂ ನಾನಂತೂ ಹೇಳಲ್ಲ ಹೋಗಿ ಹೋಗಿ. ಬಟ್ ಇಲ್ಲ, ತುಂಬಾ ಜನಕ್ಕೆ ಈ ಹೋಟೆಲ್ ಬಗ್ಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕ್ರೌಡ್ ಏನ್ ಕಡಿಮೆ ಇರಲ್ಲ. ಸಂಡೇಸ್, ವೀಕೆಂಡ್ಸ್ ತುಂಬಾ ಕ್ರೌಡೇ ಇರುತ್ತಂತೆ. ಯಾರಾದ್ರೂ ಬಾಕಿ ಟೈಮಲ್ಲಿ ಹೋಗ್ಬೇಕಂದ್ರೆ ಬ್ರೇಕ್ಫಾಸ್ಟಿಗೆ ಹೋಗಿ, ಲಂಚಿಗೆ ಹೋಗಿ. ತುಂಬಾ ಚೆನ್ನಾಗಿದೆ ಮಾತ್ರ. ಇದು ಮನೆ ಒಳಗಡೆ ಕೂಡ ನಿಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಟೇಬಲ್ಸ್ ಇದೆ. ಟೇಬಲ್ಸ್ ಅಲ್ಲಿ ಫ್ಯಾಮಿಲಿ ಕುತ್ಕೋಬಹುದು, ಹಾಗೆ ಫ್ರೆಂಡ್ಸ್ ನೀವೆಲ್ಲ ಹೋದ್ರೆ ಕುತ್ಕೊಳ್ಳೋಕೆ ಕೂಡ ಚೆನ್ನಾಗಿ, ಒಂಥರ ಪರಿಸರಕ್ಕೆ ಹತ್ತಿರವಾಗಿರುವಂತ ಹೋಟೆಲ್. ನಾನು ಮೊನ್ನೆ ಅಷ್ಟೇ ವೀಣಾ ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೆ, ಅದು ಇದು ಎಲ್ಲ ಮಾತಾಡುವಾಗ ಇದನ್ನೇ ಮರ್ತು ನಾ ಹೇಳುದು. ಮ್ಯಾಮ್ ಇದನ್ನ ನೋಡ್ತಾ ಇದ್ರೆ ಖುಷಿ ಪಡ್ತಾರೆ, ಯಾಕಂದ್ರೆ ಈ ತರದೊಂದು ಹೋಟೆಲ್ ಬೇಕು ಅಂತ ಅನ್ಸತ್ತೆ ಯಾವಾಗ್ಲೂನು. ಗಾಣದ ಎಣ್ಣೆ ಬಳಸೋದಾಗ್ಲಿ, ಬೆಲ್ಲ ಬಳಸೋದಾಗ್ಲಿ, ಅದರಲ್ಲೂ ಆರ್ಗ್ಯಾನಿಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ಕೇಳುವಾಗನೇ ಒಂಥರ ಸಂತೋಷ. ಇಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅಂತಂದ್ರೆ ಮೋಸ ಇರ್ಲಾರ್ದು. ಹಾಗೆ ರುಚಿ ಕೂಡ. ಮಿಲೆಟ್ ದೋಸೆ ತಿಂದ್ವಿ ನಾವು ಅವತ್ತು, ಪಡ್ಡು ತಿಂದ್ವಿ, ನೀರ್ ದೋಸೆ ತಿಂದ್ವಿ. ನನ್ ಮಗನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ಲ ಸೇರ್ಕೊಂಡು ಕಷಾಯ ಕುಡಿದ್ವಿ. ಸಿಕ್ಕಾಬಡೆ ಚೆನ್ನಾಗಿತ್ತು. ಅಲ್ಲಿಂದ ನೇರವಾಗಿ ನಿಮ್ಗೆ ನಮ್ಮ ಹೊಸ ಮನೆ ಕಿಚನ್ ಅಲ್ಲಿ ಮೊದಲನೇ ರೆಸಿಪಿ, ಬೇಳೆ ಸಾಂಬಾರು, ಹಸಿ ಮೆಣಸಿನ್ಕಾಯಿ ಹಾಕಿರುವಂತ ಬೇಳೆ ಸಾಂಬಾರು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇದು ನನಗೆ ತುಂಬಾ ಆತ್ಮೀಯರು, ಮನ್ಸಿಗೆ ಹತ್ತಿರವಾದಂತರು ಗಿಫ್ಟ್ ಕೊಟ್ಟಂತ ಸೆಟ್. ಆ ಸೆಟ್ ಎಲ್ಲ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಕಂಚಿಂದು ಕಲಾಯಿ ಮಾಡಿಸಿರುವಂತ ಪಾತ್ರೆ. ಈ ಕಂಚಿನ ಪಾತ್ರೆಲಿ ಅಡಿಗೆ ಮಾಡೋ ಸಂತೋಷನೇ ಬೇರೆ, ನಿಜವಾಗ್ಲೂ ಆ ಲೆವೆಲ್ಲೇ ಬೇರೆ ಅಂತೀನಿ. ಯಾಕಂದ್ರೆ ನನ್ಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಅಷ್ಟು ಜನ ಗಿಫ್ಟ್ಸ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಪ್ರತಿಯೊಬ್ರು ಅಷ್ಟು ಇಷ್ಟು ಯೋಚನೆ ಮಾಡಿ ನನಗೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿ ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷ ಆಗತ್ತೆ. ನಮ್ಮ ದೇಸಿ ಅಂಗಡಿಯಿಂದ ನನ್ಗೆ ಚರಕ ಕೊಟ್ಟಿದ್ದಾರೆ. ಅಪ್ಪ, ನನಗೊಂದ್ ಕ್ಷಣಕ್ಕೆ ಒಂಥರ ಮನ್ಸು ತುಂಬಿ ಬಂತು ಅದು ನೋಡಿದ ತಕ್ಷಣ. ಆ
ಇವತ್ತಿನವರೆಗೂ ನಾನು ಚರಕ ಕೊಂಡ್ಕೊಂಡಿಲ್ಲ. ಅದನ್ನ ನೋಡುವಾಗ ಏನೋ ಒಂಥರ ಸಂತೋಷ ಆಗ್ತಿತ್ತು. ಬಟ್ ತಗೊಂಡಿಲ್ಲ. ಅದನ್ನ ಓಪನ್ ಮಾಡ್ತಿದ್ರಲ್ಲೇ ಕಣ್ಣಲ್ಲಿ ಒಂದ್ ಕ್ಷಣಕ್ಕೆ ಖುಷಿಗೆ ಕಣ್ಣೀರ್ ಬಂತು ನೋಡಿ, ಅಷ್ಟು ಸಂತೋಷ ಆಯ್ತು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸರೋಜಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಆ ಅದೇ ಕೆಲವೊಂದನ್ನ ನಾನು ಅದೇ ಗಿಫ್ಟ್ ಗಳ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇದು ಇವ್ರು ಕೊಟ್ರು ಅವ್ರು ಕೊಟ್ರು ಅಂತ ತೋರ್ಸ್ಲಿಕ್ಕೂ ಹೋಗಲ್ಲ. ನಂಗೆ ಏನ್ ಗಿಫ್ಟ್ಸ್ ಬಂದಿದೆ ಅಂತ ನಿಮಗೆ ಮುಂದೆ ನಾನು ಬಳಸ್ತಾ ಇರುವಾಗ ನಿಮಗೆ ಗೊತ್ತಾಗತ್ತೆ ಅಷ್ಟೇನೆ. ನಂಗೇನೋ ಆ ತರ ವ್ಲಾಗ್ಸೇ ಯಾಕೋ ಇಷ್ಟ ಆಗಲ್ಲ ಅಷ್ಟು. ಆ, ಮೊದಲನೇ ಬಾರಿಗೆ ಸ್ಫೂರ್ತಿಧಾಮದಲ್ಲಿ ಇವೆಂಟ್ ಮಾಡಿದಾಗ ಹಂಗೆ ಅನಿವಾರ್ಯತೆ ತೋರಿಸ್ಲೇಬೇಕಿತ್ತು. ಅವರೆಲ್ಲ ಹೇಳಿ ಕೊಟ್ಟಿದ್ರು, ಮೇಡಮ್ ಇದು ನನ್ಗೆ ನಾವು ಲೆಟರ್ ಕೊಟ್ಟಿದೀವಿ, ಗಿಫ್ಟ್ ಕೊಟ್ಟಿದೀವಿ, ನೀವು ವಿಡಿಯೋದಲ್ಲಿ ತೋರಿಸಿ ನಮ್ಗೆ ಲೆಟರ್ ಓದಿ ಅಂತೆಲ್ಲ ಹೇಳ್ಕೊಟ್ಟಿದ್ರು. ಓದ್ಬೇಕಾಗಿತ್ತು. ಕೆಲವೊಂದು ಆತರ ಸಂದಿಗ್ಧ ಪರಿಸ್ಥಿತಿ, ಇನ್ನ ಕೆಲವು ಓಕೆ. ಇದೆಲ್ಲ ಯಾವ್ದು ಕಂಪಲ್ಷನ್ ಇಲ್ಲ. ಎಲ್ರು ನನ್ನ ಪ್ರೀತಿ ಪಾತ್ರರು, ನನ್ ಮನ್ಸಿಗೆ ಹತ್ರವಾಗುವಂತ ಉಡುಗೊರೆಗಳನ್ನ ಕೊಟ್ಟಿರೋರು. ಪ್ರತಿಯೊಂದನ್ನು ಬಳಸ್ತಾ ಇದ್ದೀನಿ ನಾನು. ಅದನ್ನ ನಿಮಗೆ ಮುಂದೆನೂ ತೋರಿಸ್ತೀನಿ, ನಿಮ್ಗೆ ನೋಡುವಾಗ ಗೊತ್ತಾಗತ್ತೆ. ಇದೇನ್ದು ಕಂಚಿನ ಪಾತ್ರೆ ಅಂದ್ರು, ಒಳಗಡೆ ಇಂಡಾಲಿಯಂ ತರ ಕಾಣಿಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಇದು ಕಲಾಯಿ ಆಗಿರೋದು. ಅಂದ್ರೆ ಇದು ಒಳಗಡೆ ಕಾಸ ಅಂತ ಹೇಳ್ತೀವಿ ನಾವು. ಹೊರಗಡೆ ಕಂಚು, ಒಳಗಡೆ ಕಲಾಯಿ ಮಾಡ್ಸಿರ್ತಾರೆ. ಯಾಕಂದ್ರೆ ಬಿಸಿಗೆ ಇಟ್ಟಾಗ ಏನೂ ಆಗ್ಬಾರ್ದು. ಆದ್ರೆ ಅದು ಅಡಿಗೆಗೆ ಯೋಗ್ಯವಾಗಿರ್ಬೇಕು ಅಂದ್ರೆ ಕಲಾಯಿ ಮಾಡಿಸ್ಬೇಕು. ಸೊ ಹಾಗಾಗಿ ಕಲಾಯಿ ಮಾಡಿಸಿರುವಂತ ಪಾತ್ರೆ ಸೆಟ್ಗಳು, ದೊಡ್ಡ ಇದಕ್ಕಿಂತ ದೊಡ್ಡ ಪಾತ್ರೆ ಇದು, ಇದಕ್ಕಿಂತ ಚಿಕ್ಕದು ಒಂದು ಬಾಂಡ್ಲೆ, ಸ್ಪೂನ್ ಸೆಟ್ಟು ತುಂಬಾ ಚೆನ್ನಾಗಿದೆ. ವೆರಿ ಥಾಟ್ಫುಲ್. ಇದಕ್ ಮುಂಚೆ ನಮ್ಮ ಅರುಣ ಅವ್ರು ಕೂಡ ನಂಗೆ ಒಂದು ಕಂಚಿನ ಸೆಟ್ಗಳನ್ನು ಕೊಟ್ಟಿದ್ರು. ಎಷ್ಟು ಚೆನ್ನಾಗಿದೆ. ಈ ಗೃಹ ಪ್ರವೇಶಕ್ಕಲ್ಲ, ಹೋದ್ ವರ್ಷನ ಇಲ್ಲ, ಒಂದ್ 2 ವರ್ಷದ ಕೆಳಗೇನೋ. ಹಾಗೆ ತುಂಬಾ ಚೆನ್ನಾಗಿದೆ. ಒಬ್ಬೊಬ್ರುನು ಯೋಚನೆ ಮಾಡಿ 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 ಕೊಟ್ಟಿರುವಂತ ಗಿಫ್ಟ್ಸ್ಗಳು. ಈ ತರದ್ದು ನಮ್ಗೆ ಜೀವನ ಪೂರ್ತಿ ನಾ ಬದುಕಿರೋವರ್ಗುನು ಬಳಸುವಂತ ವಸ್ತುಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ನೀವೆಲ್ಲ ಕೊಟ್ಟಿರುವಂತ ಪ್ರತಿಯೊಂದು ವಸ್ತು ನನ್ನ ಲೈಫ್ ಪೂರ್ತಿ ನಾನು ಚೆರಿಶ್ ಮಾಡ್ತೀನಿ. ಹಾಗೆ ಅದೆಲ್ಲ ಒಂದು ಆಶೀರ್ವಾದ ರೀತಿಯಲ್ಲಿ ನಾನು ಬಳಸ್ತೀನಿ. ಹಸಿಮೆಣಸಿನ್ಕಾಯಿ ಬೇಳೆ ಸಾರಿಗೆ ನಾನು ಕುಕ್ಕರ್ ಅಲ್ಲಿ ಇಡುವಾಗನೆ ಬೇಳೆ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿನ ಹೆಚ್ಚಾಕಿ, ಬೆಳ್ಳುಳ್ಳಿ, ಉಪ್ಪು, ಆ ಅರಿಶಿನ, ಒಂದ್ ಚಿಟಿಕೆ ಅಷ್ಟು ಹಿಂಗ್ ಹಾಕ್ಬಿಟ್ಟು ಕುಕ್ಕರ್ ಅಲ್ಲಿ ಒಂದ್ 2 ವಿಷಲ್ ಹೊಡ್ಸ್ಕೊಂಡಿರ್ತೀವಿ. ಅಂದ್ರೆ ಮೆತ್ತಗೆ ಬೇಯಿಸ್ಕೋಬೇಕು. ಆನಂತರ ಅದನ್ನ ಸ್ವಲ್ಪ ಮಸ್ಕಿ ಒಗ್ಗರಣೆಗೆ ಈರುಳ್ಳಿ ಒಗ್ಗರಣೆ ಕೊಟ್ಟು ಇದನ್ನೆಲ್ಲ ಅದಕ್ಕೆ ಬೆರೆಸಿ, ಆನಂತರ ನಮ್ಮ ದಾವಣಗೆರೆಯ ಸಾಂಬಾರ್ ಪೌಡರ್, ದಾವಣಗೆರೆ ಸೈಡ್ ಸಾಂಬಾರ್ ಪುಡಿ ಇದ್ರೆ ಮಾತ್ರ ಈ ಸಾಂಬಾರ್ ಮಾಡಕ್ ಬರುತ್ತೆ. ಇಲ್ಲಾಂದ್ರೆ ಈ ಸಾಂಬಾರ್ ಮಾಡ್ಲಿಕ್ಕೆ ಕೆಂಪು ಅಂದ್ರೆ ಖಾರದ ಪುಡಿ ಹಾಕಿರೋಂತ ಸಾಂಬಾರ್ ಪುಡಿ ಬರಲ್ಲ. ಅದು ರುಚಿ ಚೆನ್ನಾಗಿರಲ್ಲ, ಒಂಚೂರು ಚೆನ್ನಾಗ್ ಅನ್ಸಲ್ಲ. ಆ ತರ ಈ ಸಾಂಬಾರ್ಗೆ ಅದನ್ನ ಹಾಕಿದ್ರೆ. ಸೊ ಆ ಸಾಂಬಾರ್ ಪುಡಿ ಬೇಕು ಅಂದ್ರೆ ಅರುಣನ ಹತ್ರ ಸಿಗುತ್ತೆ. ಈ ದಾವಣಗೆರೆ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಹುಣಸೆ ಹುಳಿ ಲಾಸ್ಟಿಗೆ ಹಾಕಿ, ಬೇಕಿದ್ರೆ ಒಂದು ಸ್ಪೂನ್ ಅಷ್ಟು ಕಾಯಿ ತುರಿ ಕೂಡ ಹಾಕ್ಬೋದು. ಕುದಿಸಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ರುಚಿಯಾಗಿರುವಂತ ಹಸಿಮೆಣಸಿನ್ಕಾಯಿ ಬೇಳೆ ಸಾಂಬಾರ್. ಮುದ್ದೆ ಜೊತೆಗಾದ್ರೂ ಊಟ ಮಾಡಿ, ಇಲ್ಲ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಸಾರನ್ನಾದ್ರೂ ಹಾಕೊಂಡು ಊಟ ಮಾಡಿ. ಅಷ್ಟು ರುಚಿಕಟ್ಟಾಗಿರುತ್ತಂದ್ರೆ ನೀವು ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸಾಂಬಾರ್ ಹೇಗಿತ್ತು ಅಂತ. ನನ್ಗೂ ಹೇಳಿ ಟ್ರೈ ಮಾಡಿ. ಇದಕ್ಕೆ ಬೇಕಾದ್ರೆ ಮೂಲಂಗಿನ ಹೆಚ್ಚು ಹಾಕ್ಬೋದು, ಸೊಪ್ಪು ಹಾಕ್ಬೋದು. ಸೇಮ್ ಹಸಿಮೆಣಸಿನ್ಕಾಯಿ ಸಾರಿಗೆನೆ ತರಕಾರಿಗಳನ್ನ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಅದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಯೂನಿಕ್ ಅಲ್ವಾ? ಅಂದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು. ಈಗ ನಾವು ತಂಬುಳಿಗಳೆಲ್ಲ ಜಾಸ್ತಿ ಹಸಿ ತಂಬುಳಿಗಳು ಮುದ್ದೆಗ್ ಮಾಡ್ತೀವಿ. ಆದ್ರೆ ನಮ್ಮ ತಂಬುಳಿಗಳಿಗೂ ಮಲ್ನಾಡ್ ಸೈಡ್ ಮಾಡೋ ತಂಬುಳಿಗೂ ತುಂಬಾ ವ್ಯತ್ಯಾಸಗಳಿದೆ. ಅದನ್ನ ನಾವು ತಂಬುಳಿ ಅಂತ ಕರೆದ್ರೇನೆ ಕಮೆಂಟ್ ಹಾಕೊಂಡಿದ್ರೆ, ಅದು ತಂಬುಳಿ ಅಂತ ಕರಿತಾರ ಅಂತ. ಹಂಗೆ ಒಂದೊಂದ್ ಕಡೆ ಒಂದೊಂದು ತೊವೆ ಅಂತೀವಿ, ತೊಗೆ ಅಂತ ಹೇಳ್ತೀವಿ. ಒಂದೊಂದ್ ಕಡೆ ಒಂದೊಂದ್ ತರ ಹೆಸರುಗಳು. ಎಲ್ಲದನ್ನು ಮೈಗೂಡ್ಸ್ಕೊಳ್ಳೋಣ, ಅಡ್ಜಸ್ಟ್ ಆಗೋಣ, ಹೊಂದ್ಕೊಂಡು ಹೋಗೋಣ. ಎಲ್ಲಾ ಪ್ರಾಂತ್ಯದ ರುಚಿನೂ ನಾವು ನೋಡ್ಬೇಕಲ್ವಾ? ಓಕೆ, ಅದಾಯ್ತು. ಇವಾಗ ಬೀಟ್ರೂಟ್ ಪಲ್ಯ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬೀಟ್ರೂಟ್ ಪಲ್ಯನ ಮಾಡ್ತಾ ಇದೀನಿ. ಬೀಟ್ರೂಟ್ನ ಯಾವಾಗ್ಲೂ ತುರ್ದು ಒಗ್ಗರಣೆ ಹಾಕ್ಬೋದು, ಇಲ್ಲಾಂದ್ರೆ ಹೆಚ್ಚಿಬಿಟ್ಟು ನಾವು ಏನು ಗುರೆಳ್ ಪುಡಿ ಇರ್ತೇವಲ್ಲ, ನೈಜರ್ ಸೀಡ್ಸ್ ಪೌಡರ್, ಅದನ್ನಾದ್ರೂ ಹಾಕಿ ಪಲ್ಯ ಮಾಡ್ಬೋದು. ಇದು ಇನ್ನೊಂದು. ನಾನ್ ಮನೆಯಲ್ಲಿ ಶೇಂಗಾನ ಹುರಿದ್ಬಿಟ್ಟು ಒಣ ಕೊಬ್ಬರಿ ತುರ್ದು, ಎಳ್ಳು ಅಂದ್ರೆ 1 ದೊಡ್ಡ ಕಪ್ಪು ಶೇಂಗಾಕ್ಕೆ ಅರ್ಧ 1 ಕಪ್ ಎಳ್ಳು, ಅರ್ಧ 1 ಕಪ್ ಕಾಯಿ ತುರಿ, ಕೊಬ್ಬರಿಯ ತುರಿಯನ್ನ ತಗೊಂಡು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀನಿ ಬಾಕ್ಸ್ ಅಲ್ಲಿ. ಅಂದ್ರೆ ಸಾಮಾನ್ಯವಾಗಿ ತರಕಾರಿ ಪಲ್ಯಗಳು ಹೆಚ್ಚಿ ಜಸ್ಟ್ ಹಿಂಗ್ ಒಗ್ಗರಣೆ ಹಾಕೊಂಡು ನಾವು ತಿಂತೀವಿ ಅನ್ನೋ ಅಂತ ಯಾವ್ದಾದ್ರು ಪಲ್ಯಗಳಿದ್ರೆ, ಆ ಪಲ್ಯಗಳಿಗೆ ಆ ಪಲ್ಯ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಮೇಲೆ ಇದನ್ನ ಉದುರಿಸಿದ್ರೆ ಒಂದು ನಿಮ್ಗೆ ಬಾಡಿಗೆ ಬೇಕಾಗಿರುವಂತ ಪೌಷ್ಟಿಕಾಂಶನೂ ಹೆಚ್ಚಾಗಿ ಸಿಕ್ಕತ್ತೆ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರುಚಿ, ಅಷ್ಟು ರುಚಿ ಕೊಡುತ್ತೆ ನಿಮ್ಗೆ. ಇವತ್ತು ಹಾಗೆ ನಾನು ಬೀಟ್ರೋಟ್ ಪಲ್ಯ ಮಾಡ್ತಾ ಇದೀನಿ. ಸಣ್ಣದಾಗಿ ಬೀಟ್ರೋಟ್ನ ಹೆಚ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಒಗ್ಗರಣೆ ಕೊಟ್ಟು, ಉಪ್ಪು, ಅರಿಶಿನ ಹಾಕಿ, ಆನಂತರ ಅದಕ್ಕೆ ಬೀಟ್ರೂಟ್ನ ಹಾಕಿ ಬಾಡಿಸ್ಕೋಬೇಕು. ಬೀಟ್ರೂಟ್ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಅನ್ಸಿದಾಗ, ಬೇಕಾದ್ರೆ ನಿಮ್ಗೆ ತೀರಾ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಬೋದು. ಅದೆಲ್ಲ ಬೇಯ್ತಾ ಇದೆ, ಬೆಂದಿದೆ ಅಂತ ನಿಮಗೆ ಅನ್ಸಿದಾಗ ನೀವು ಅದಕ್ಕೆ ಪುಡಿಗಳನ್ನ ಉದುರಿಸ್ಬಿಟ್ಟು
ಒಂದ್ಸಲ ಅದನ್ನ ಮಿಕ್ಸ್ ಮಾಡಿ ಆಫ್ ಮಾಡ್ಬಿಟ್ರೆ ನೀವು ಸ್ಟವ್ನ. ತುಂಬಾ ರುಚಿಯಾಗಿರುವಂತ ಪಲ್ಯ. ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ, ಇಲ್ಲಾಂದ್ರೆ ಚಪಾತಿ ಜೊತೆಗೆ ಬಳಸೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಅಂತ. ಇದೇ ರೀತಿ ತೊಂಡೆಕಾಯಿ ಮಾಡಿ, ಇದೇ ರೀತಿ ಕ್ಯಾರೆಟ್ ಮಾಡಿ, ಆಲೂಗಡ್ಡಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕೂಡ ಮಾಡಿ. ಯಾವ್ದಕ್ಕಾದ್ರೂ ಈ ಪುಡಿನ ಹಾಕಿ ಸಖತ್ತಾಗಿರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ನಿಮ್ಗೆ ಮೆಜರ್ಮೆಂಟ್: ಒಂದು ದೊಡ್ಡ ಕಪ್ಪು ಶೇಂಗಾ ತಗೊಂಡ್ರೆ ಅದರಲ್ಲೇ ಅರ್ಧ ಕಪ್ ಎಳ್ಳು, ಅರ್ಧ ಕಬ್ಬು ಒಣ ಕೊಬ್ಬರಿ ತುರಿ, ಅದಿಷ್ಟು ಮಿಕ್ಸ್ ಮಾಡಿ ಹುರಿದು, ಅಂದ್ರೆ ಶೇಂಗಾ ಮಾತ್ರ ಹುರ್ಕೊಳ್ಳಿ. ಎಳ್ಳನ್ನು, ಸಾರಿ, ಎಳ್ಳನ್ನು ಕೂಡ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಅದನ್ನು ಬಿಸಿ ಮಾಡ್ಕೊಂಡು ಎಲ್ಲದನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ಳಿ. ಹೊಸ ಅಡುಗೆ ಮನೆಯಲ್ಲಿ ಅಡುಗೆಗಳಂತೂ ನಡೀತಾ ಇದೆ. ಪೂರ್ತಿ ಮನೆ ಅದು ಆರ್ಗನೈಸ್ ಆಗ್ಬೇಕು. ಸಾಮಾನೇ ತಂದಿಲ್ಲ ನಾವಿನ್ನ. ಮನೆಯಿಂದ ಸಾಮಾನ್ ತಂದು ಎಲ್ಲ ಜೋಡಿಸ್ಕೊಂಡ್ ನಂತರ ನಾನ್ ನಿಮ್ ಜೊತೆ ಡೆಫಿನೆಟ್ಲಿ ಹಂಚ್ಕೊಳ್ತೀನಿ. ಹೇಗಾಗಿದೆ ಏನು ಎತ್ತ ಅಂತ ಹೇಳಿ ಹೇಳ್ತೀನಿ ಕೂಡ. ಗೊತ್ತಾಗತ್ತೆ ನಿಮ್ಗೂನು ಮುಂದೆ. ಒಂದೊಂದೇ ಒಂದೊಂದೇ ಆದಂಗೆ ಆದಂಗೆ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಇನ್ನ ಜೀವನ ಈ ಮನೇಲೆ ಕಳಿಬೇಕಲ್ವಾ. ನಿಮ್ಗೆ ಎಲ್ಲದನ್ನು ಪರಿಚಯಿಸ್ತೀನಿ. ನಾನ್ ಹೇಗ್ ಇಟ್ಕೊಂಡಿದ್ದೀನಿ, ಅಥವಾ ನಾವು ಮನೆ ಕಟ್ಸಿದಾಗ ಗೃಹ ಪ್ರವೇಶದ ಸಮಯದಲ್ಲಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗಿರಲ್ಲ ಮನೆ. ಈಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಆಗ್ಲಿ, ಇನ್ನ ಸ್ವಲ್ಪ ಕೆಲ್ಸ ಇದೆ. ಇಷ್ಟೇ ದಿನ ಕಾದ್ಬಿಟ್ಟಿದೀವಿ, ಇನ್ನ ಸ್ವಲ್ಪ ದಿನಕ್ಕೇನು, ಕಾಂತು ನೋಡೋಣ ಅಂತ ನಾನು ಮನ್ಸ್ ಗಟ್ಟಿ ಮಾಡ್ಕೊಂಡಿದೀನಿ. ಅಡುಗೆ ಮನೆ ಅಂತೂ ಆಗಿದೆ ಅಲ್ವಾ, ಎಷ್ಟೋ ಸಮಾಧಾನ. ಆದ್ರೂ ಅಡುಗೆ ಮನೆಯಲ್ಲಿ ಇನ್ನೂ ಹೆಚ್ಚು ಡೈನಿಂಗ್ ಟೇಬಲ್ ಹತ್ರ ಹೋಗುವಂತ ಸಾಮಾನು, ಅದು ಸೈಡ್ ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ಒಂದು ಕಟ್ಟೆ ಹಾಕ್ಸಿದೆ, ಅಲ್ಲಿ ಹೋಗುವಂತ ಸಾಮಾನೆಲ್ಲ ಅಡುಗೆ ಮನೇಲಿ ತುಂಬ್ಕೊಂಡಿದೀನಿ. ಹಾಗಾಗಿ ಇದು ಸ್ವಲ್ಪ ಕ್ರೌಡೆಡ್ ಅನಿಸ್ತಾ ಇದೆ ನಂಗೆ. ನನ್ಗೆ ತುಂಬಾ ಯೋಚನೆ ಮಾಡಿದ್ದು ಈ ಮನೆಗ್ ಬಂದಾಗ ತುಂಬಾ ಸಿಂಪಲ್ ಆಗಿ ಖಾಲಿ ಕಟ್ಟೆ ಇಟ್ಕೊಂಡು ಮೈಂಡ್ ಪೀಸ್ಫುಲ್ ಆಗಿ ಇಟ್ಕೊಂಡು ನಾನು ಅಡುಗೆ ಮಾಡ್ಬೇಕು ಅಂತ. ಅದಕ್ಕಿನ್ನ ಅವಕಾಶ ಸಿಕ್ಕಿಲ್ಲ. ಟೈಮ್ ಬರ್ಬೇಕು, ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರುತ್ತೆ. ಆಗತ್ತೆ ಎಲ್ಲ. ನಿನ್ನೆ ಲೈವ್ ಅಲ್ಲಿ ಕೂಡ ನಾನು ಕಿಚನ್ ಕುತ್ಕೊಂಡು ಲೈವ್ ಮಾಡ್ದೆ. ತುಂಬಾ ಜನ ಹೊಸ ಮನೆ, ನಿಮ್ ಮನೆ ಚೆನ್ನಾಗಿದೆ, ಮಗನಿಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹ್ಮ್ ಆ ಮಸಾಲಾ ಬಾಕ್ಸ್ ನೋಡ್ತಾ ಇದ್ದಿಲ್ಲ, ಅದು ನಾನು ತುಂಬಾ ವರ್ಷಗಳ ಮುಂಚೆ ಒಂದು ಮಸಾಲಾ ಬಾಕ್ಸ್ ನ ನಾನು ತಗೊಂಡಿದ್ದೆ. ಇನ್ನೂ ಒಂದು ಇದೇ ತರ ಮಸಾಲಾ ಬಾಕ್ಸ್ ನಮ್ ಮೇಡಮ್ ಗಿಫ್ಟ್ ಕೊಟ್ಟಿದ್ದಾರೆ. ಅದೇ ತರ ಇನ್ನೊಂದು ಪುಟಾಣಿ ಮಸಾಲೆ ಬಾಕ್ಸ್ ಕೂಡ ಗಿಫ್ಟ್ ಬಂದಿದೆ ನಂಗೆ. ಸೊ ಈ ಸ್ಪೈಸಸ್ ಇಡೋದಕ್ಕೆ ಒಂದು ಬಳಸ್ತೀನಿ ನಾನು, ಈ ತರ ರೆಗ್ಯುಲರ್ ಯೂಸ್ ಮಾಡಕ್ ಒಂದು ಬಳಸ್ತೀನಿ. ಸೊ ಅನುಕೂಲವಾಯ್ತು, ಎರಡನ್ನೂ ಬಳಸೋಣ ಅಂತ ಇಷ್ಟು ದಿವಸ ಸ್ಟೀಲ್ ಬಳಸ್ತಾ ಇದ್ದೆ. ಹಾಗೆ ಇವಾಗ ಸಾಮಾನ್ಗಳು ಇತ್ತಲ್ಲ, ಏನ್ ಮಾಡ್ತಿದ್ರ ಅಂದ್ರೆ, ಒಂದ್ ಎರಡು ಫ್ಯಾಮಿಲಿಗೆ ಎರಡು ಸೆಟ್ ಮಾಡಿ ಕೊಡ್ತಾ ಇದ್ದೀನಿ. ಒಬ್ರಿಗೆ ಕೊಟ್ಟಿದ್ದೀನಿ, ಇನ್ನೊಬ್ರಿಗೆ ಕೊಡ್ಬೇಕು. ಹಾಗೆ ಯಾರಿಗೆ ಬಳಸಕ್ ಅವಶ್ಯಕತೆ ಇದೆ ಅಂತವ್ರಿಗೆ ಕೊಟ್ಟು ನಾನು ಮುಗಿಸ್ದೆ. ಒಬ್ರಿಗಂತೂ ಪ್ಯಾಕ್ ಮಾಡಿ ಇಟ್ಟಿವಿ, ಒಬ್ರು ಕೊಟ್ಟಾಯ್ತು. ಖುಷಿ ಪಡ್ತಾರೆ, ಯಾರಾದ್ರೂ ಬಳಸ್ಕೊಂಡ್ರೆ ಆಯ್ತು. ನನಗ್ ಜಾಸ್ತಿ ಆಗಿದ್ದು, ನನಗೆ ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ನಾನು ಕೊಂಡ್ಕೊಂಡ್ ಜಾಸ್ತಿ ಮಾಡ್ಕೊಂಡಿಲ್ಲ. ಇವಾಗ ನನಗೆ ಗಿಫ್ಟ್ ಬಂದು ಜಾಸ್ತಿ ಆಗಿದೆ. ಹಾಗಾಗಿ ನನಗ್ ಬೇಡವಾಗಿರೋದು ಅಥವಾ ಆಮ್, ಹೆಚ್ಚಾಗಿರೋದು ಅದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸು, ಫ್ಯಾಮಿಲಿ ಈ ತರ ಕೊಟ್ಟು ಖಾಲಿ ಮಾಡ್ತಾ ಇದೀನಿ. ಈಗ ತರಕಾರಿ ಚೆನ್ನಾಗಿ ಅಂದ್ರೆ ಬೀಟ್ರೂಟ್ ಇದೇ ತರ ಕ್ಯಾರೆಟ್ನೇ ಹೆಚ್ಕೊಂಡು ಪಲ್ಯ ಮಾಡ್ಬೋದು, ಮೂಲಂಗಿನೂ ಮಾಡ್ಬೋದು. ಸೊ ಇವಾಗ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿರುವಂತ ಒಗ್ಗರಣೆ ಹಾಕಿ ಬೆರೆಸಿ ಇದಕ್ಕೆ ಪುಡಿಗಳನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ವಿಡಿಯೋಸ್ನ ಶೇರ್ ಮಾಡಿ. ನಾಳಿನ ನನ್ನ ಇದೇ ಮನೆಯಲ್ಲಿ ನನ್ನ ರುಟೀನ್ ಹೇಗಾಗಿದೆ ಅಥವಾ ಬೆಳಗಿನ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಾಳೆ ಮಿಸ್ ಮಾಡದೆ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.